ಈಗಾಗಲೇ ದರ್ಶನ್ ಮನೆಯೂಟಕ್ಕೆ ಅಂತೇಳಿ ಅರ್ಜಿ ಹಾಕಿದ್ರು ಹೈಕೋರ್ಟು ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಹೇಳಿತ್ತು. ಸೊ ಇವತ್ತು ತೀರ್ಪು ಬಂದಿದೆ. ಸೊ ಮ್ಯಾಜಿಸ್ಟ್ರೇಟ್ ಕೋರ್ಟು ವಾದ ಪ್ರತಿವಾದ ಮಾಡುವಾಗ ಪೊಲೀಸರ ಪರ ವಕೀಲ ಪ್ರಸನ್ನ ಕುಮಾರ್ ಅವರು ಜೈಲು ಕೈಪಿಡಿಯಲ್ಲಿ ಮನೆ ಊಟಕ್ಕೆ ಅವಕಾಶವಿಲ್ಲ ಅಂತ ಹೇಳಿದ್ದಾರೆ. ಹಾಗಾದರೆ ಜೈಲು ಕೈಪಿಡಿಯಲ್ಲಿ ಊಟದ ವಿಚಾರವಾಗಿ ಏನೇನಿದೆ? ಕರ್ನಾಟಕ ಕಾರಾಗೃಹಗಳ ಕೈಪಿಡಿ 1978, ಕರ್ನಾಟಕ ಪ್ರಿಸನ್ ರೂಲ್ಸು, ಕರ್ನಾಟಕ ಕಾರಾಗೃಹ ನಿಯಮಗಳು 1974, ಆ ಎರಡರಲ್ಲಿ ನಾವು ಸರ್ವಿಸ್ ಇದ್ದಾಗಿತ್ತು, ಅದು ಜಾರಿಯಲ್ಲಿತ್ತು. ಈಗ ಮತ್ತೆ ಅಮೆಂಡ್ ಆಗಿದೆ. ಬಟ್ ಆ್ಯಕ್ಚುಲಿ ದೆರ್ ಇಸ್ ಎ ಪ್ರಾವಿಷನ್, ಅಂಡರ್ ಟ್ರಯಲ್ಸ್ ವಿಚಾರಣೆಯ ಕೈದಿಗಳು ಯಾರೇ ಇರಲಿ ಅವರಿಗೆ ಮನೆ ಊಟಕ್ಕೆ ಅವಕಾಶ ಇದೆ. ಅಧೀಕ್ಷಕರಿಗೆ ಅಧಿಕಾರ ಇದೆ ಏನು ಮನೆ ಊಟ ಕೊಡೋಕ್ಕೆ. ಬಟ್ ಸಬ್ಜೆಕ್ಟ್ ಟು ದಟ್ ಜೈಲ್ ಮೆಡಿಕಲ್ ಆಫೀಸರ್ ಅದನ್ನು ಊಟ ತಪಾಸಣೆ ನಡೆಸಬೇಕು. ಊಟ ತಂದವರನ್ನು ನಮ್ಮ ಮುಂದೆ ಟೇಸ್ಟ್ ಮಾಡಬೇಕು. ಯಾಕೆಂತಂದರೆ ಇವಾಗ ಪಾಯ್ಸನ್ ಮಿಕ್ಸ್ ಮಾಡಿರ್ಬೋದು ಅನ್ನೋ ಒಂದು ಉದ್ದೇಶದಿಂದ ನಮ್ಮ ಜೈಲ್ ಮೆಡಿಕಲ್ ಆಫೀಸರು ಪ್ಲಸ್ ಯಾರು ಊಟ ಅವ್ರ ಹೆಸರು ಬರೀತೀವಿ, ಹೆಸರು ಬರೆದು ಆಫೀಸ್ ಆರ್ಡ್ರ್ ಕೊಡ್ತೀವಿ. ಆಫೀಸ್ ಆರ್ಡ್ರ್ ಆದೇಶದ ಮೇಲೆಗೆ ಕಚೇರಿ ಆದೇಶ ಕೊಟ್ಟಿರ್ತೀವಿ. ಆದೇಶದ ಮೇರೆಗೆ ಗೇಟ್ನಲ್ಲಿ ನಾವು ತಪಾಸಣೆ ಮಾಡಿ ಅವ್ರಿಗೆ ರುಚಿ ಅವ್ರು ತಿನ್ನಿಸಿ ಆಮೇಲೆ ಜೈಲ್ ಮೆಡಿಕಲ್ ಆಫೀಸರ್ ಸರ್ಟಿಫೈ ಮಾಡಿದ್ಮೇಲೆ ಬಿಡುವಂಥ ಅವಕಾಶ ಇದೆ, ಕೊಡ್ಬೋದು. ವಿಚಾರಣಾಧೀನ ಬಂದಿಲ್ಲ ಯಾರೇ ಆಗಲಿ. ಅಂದರೆ ಪರ್ಟಿಕ್ಯುಲರ್ಲಿ ಪರಪ್ಪನಗ್ರಹರ ಜೈಲು ಕೈಪಿಡಿಯಲ್ಲಿ ಯಾವ್ಯಾವ ವಿಚಾರಗಳಿರ್ತವೆ, ಅದರಲ್ಲಿ ನಿಯಮಗಳೇನೇನಿದೆ ಅಂತ ಹೇಳಿ? ಆ ನಿಯಮಗಳನ್ನು ಹೇಳಿದ್ನಲ್ಲ, ಕರ್ನಾಟಕ ಕಾರಾಗೃಹಗಳ ಕೈಪಿಡಿ ಮತ್ತು ಕರ್ನಾಟಕ ಕಾರಾಗೃಹ ನಿಯಮಗಳು, ಆ ಎರಡಿದ್ರಲ್ಲೂ ವಿಚಾರಣಾಧೀನ ಬಂದಿಗಳಿಗೆ ಹೋಮ್ ಡೈಟ್ ಕೊಡೋಕ್ಕೆ ಅವಕಾಶ ಇದೆ. ಸೊ ಈಗೇನು ಅಮೆಂಡ್ ಆಗಿದೆ ಅಂತ ಗೊತ್ತಿಲ್ಲ. ನಾವು ಸೇವೆಯಲ್ಲಿದ್ದಾಗ ಇತ್ತು. ನಾವು ಆ ರೀತಿ ಹಲವಾರು ಮಂದಿಗೆ ಅವ್ರದ್ದೊಂದು ಸೋಷಿಯಲ್ ಸ್ಟೇಟಸ್ ನೋಡಿ ಆಮೇಲೆ ಅವ್ರದ್ದು ವ್ಯಕ್ತಿ ಯಾವ ರೀತಿ ನೋಡಿಕೊಂಡು ನಾವು ಕೊಡೋಕ್ಕೆ ಅವಕಾಶ ಇದೆ, ಕೊಟ್ಟಿದ್ದೀವಿ. ಹಿಂದೆ ನಾವು ಅಧಿಕಾರದಲ್ಲಿದ್ದಾಗ, ನಾವು ಅಧೀಕ್ಷಕರಿದ್ದಾಗ DIG IG ಎಲ್ಲ ಸರ್ವಿಸ್ ಮಾಡಿದ್ದೀನಿ. ನಮ್ಮ ಸೇವಾವಧಿಯಲ್ಲಿ ನಾವು ಮನೆ ಊಟ ಕೆಲವು ನಮಗೆ ಇಟ್ ಈಸ್ ಡಿಸ್ಕ್ರಿಷನ್ ಪವರ್, ಕೊಡಲೇಬೇಕು ಅಂತ ಒಂದು ಕಾನೂನಿಲ್ಲ. ಡಿಸ್ಕ್ರಿಷನ್ ಪವರ್ ಆಫ್ ದಿ ಸೂಪರ್ಡೆಂಟ್. ಆಮೇಲೆ ಸಬ್ಜೆಕ್ಟು ಮೆಡಿಕಲ್ ಆಫೀಸರನ್ನು ಹೇಳ್ತಾರೆ ಮನೆ ಊಟ ಕೊಡ್ಬೋದು ಅಂತ ರೆಕಮೆಂಡ್ ಮಾಡಿದಾಗ ನಾವು ಕೊಡೋಕ್ಕೆ ಅವಕಾಶ ಇದೆ. ಡಯಟ್ ಅನ್ನೋ ಒಂದು ಕಾಲಮ್ನಲ್ಲಿ ಬರುತ್ತೆ. ಅದು ಆ ಕಾಲಮ್ನಲ್ಲಿ ವಿಚಾರಣಾಧೀನ ಬಂದಿಗಳಿಗೆ ಅವ್ರಿಗೆ ಅವರು ಬಯಸಿದಲ್ಲಿ ವಿತ್ ದೇ ರಿಕ್ವೆಸ್ಟ್, ಅವರು ಬಯಸಿದಲ್ಲಿ ಅವರ ಕೋರಿಕೆ ಮೇರೆಗೆ ಅವರ ಸೋಷಿಯಲ್ ಸ್ಟೇಟಸ್ ಎಲ್ಲ ಸ್ಟಡಿ ಮಾಡಿ ನಮಗೆ ಒಪ್ಪಿಗೆ ಆದರೆ, ಮತ್ತು ಊಟ ತರೋರು ಎಲ್ಲಿಂದ ತರ್ತಾರೆ, ಯಾರು ತರ್ತಾರೆ, ಅವ್ರ ರಿಲೇಷನ್ ಏನು, ಅಣ್ಣನ ತಮ್ಮನ ತಾಯಿನ ತಂಗಿನ ಅಂತ ನೋಡಿಕೊಂಡು, ಮತ್ತು ಸಬ್ಜೆಕ್ಟು ಜೈಲ್ ಮೆಡಿಕಲ್ ಆಫೀಸರು ಒಂದು ಪರ್ಮಿಷನ್ ಒಂದು ತಪಾಸಣೆ ಮಾಡಿ ನಾವು ಅದನ್ನು ಗೇಟ್ನಲ್ಲಿ ಅವರು ಯಾರು ಊಟ ತಿನ್ನಿಸಿ ಬಿಡುವಂಥ ಒಂದು ಅವಕಾಶ ಇದೆ. ಒಪ್ಪಿಗೆ ಸೂಪರ್ಡೆಂಟ್ ಕೊಡ್ಬೋದು. ಮತ್ತು ಸನ್ಮಾನ್ಯ ನ್ಯಾಯಾಧೀಶರು, ಈಗ ಟ್ರಯಲ್ ಕೋರ್ಟಲ್ಲಿ ಇರ್ತದೆ, ವಿಚಾರಣೆಯ ನ್ಯಾಯಾಧೀಶರು ಕೊಡೋಕೆ ಅಧಿಕಾರ ಇದೆ. ಅವರು ಪರ್ಮಿಷನ್ ಕೊಟ್ಟಿದ್ದಾರೆ. ಹಲವಾರು ಒಂದು ಉದಾಹರಣೆಗಳಿವೆ. ಸರ್, ಇನ್ನು ದರ್ಶನ್ ಅರ್ಜಿಗೂ ಮುನ್ನ VIP ಸೆಲ್ನಲ್ಲಿದ್ದ ಯಾರಾದರೂ ಮನೆ ಊಟಕ್ಕೆ ಅರ್ಜಿ ಸಲ್ಲಿಸಿದ್ದ ಅವರಿಗೆ ಮನೆ ಊಟ ಸಿಕ್ಕಿದೆಯಾ ಅಥವಾ ಇಲ್ವಾ ಸರ್? ಸಿಕ್ಕಿದ್ರೆ ಯಾರಿಗೆ ಸಿಕ್ಕಿರ್ಬೋದು? ಐ ಕೆನಾಟ್ ರಿಮೆಂಬರ್ ರೈಟ್ ನಾವು. ಕೆಲವು VIP ಅಂತಿಲ್ಲ, ವಿಚಾರಣಾಧೀನ ಬಂದಿಗಳೇ, ವಿಚಾರಣೆಯನ್ನು ಬಂದಿರಬೇಕು. ಉದಾಹರಣೆಗೆ ಈಗ ಇವ್ರಿಗೆ ಯಾರು ಜನಾರ್ದನ್ ರೆಡ್ಡಿಗೆ ನ್ಯಾಯಾಲಯನೇ ಆದೇಶ ಕೊಟ್ಟಿತ್ತು ಹೋಮ್ ಊಟ ಕೊಡೋಕ್ಕೆ. ಈ ರೀತಿ ಹಲವಾರು ಮಂದಿಗೆ ಕೊಟ್ಟಿದ್ದಾರೆ. ಹೌದು. ತೆಲುಗಿಗೂ ಕರೀಂನಾಥ್ ತೆಲುಗಿಗೂ ಮಾನ್ಯ ನ್ಯಾಯಾಲಯದಿಂದ ಅನುಮತಿ ಇತ್ತು. ಅವಾಗ ತಪಾಸಣೆ ಮಾಡಿ ಬಿಡ್ತಾ ಇರೋ ಒಂದು ಯಾವುದು ಜಯಲಲಿತಾ ಅವ್ರಿಗೆ ನನಗೆ ತಿಳಿದ ಮಟ್ಟಿಗೆ ನಾವು ಜೈಲೂಟನೇ ಮಾಡ್ತಾಯಿರಲಿಲ್ಲ. ಅವರು ಸಿಂಪಲ್ ಡಯಟ್ ತಗೊಳ್ತಾಯಿದ್ರು, ವೆಜಿಟೇರಿಯನ್ ಊಟ ತಗೊಳ್ತಾಯಿದ್ರು, ಸ್ವಲ್ಪ ಭಾಳ ಸಿಂಪಲ್ ಊಟ ತಗೊಳ್ತಾಯಿದ್ರು. ಆಮೇಲೆ ಈಗ ಮೆನ್ಯೂನು ಚೆನ್ನಾಗಿದೆ. ಈಗ ಪ್ರತಿಯೊಂದು ದಿವಸನೂ ಅವ್ರಿಗೆ ಒಂದೊಂದು ದಿವಸ ಒಂದೊಂದು ತಿಂಡಿ ಇದೆ. ಆಮೇಲೆ ಚಿಕನ್ನು ಮಟನ್ನು ವೀಕ್ಲಿ ಟ್ವೈಸ್ ಇದೆ. ಒಳ್ಳೆ ಡಯಟ್ ಇದೆ, ಒಳ್ಳೆ ಚೆನ್ನಾಗಿ ಡಯಟ್ ಕೊಡ್ತಾಯಿದ್ದೀವಿ. ಈಗ ಮೆನ್ಯೂ ಚೆನ್ನಾಗಿದೆ. ಸರ್, ನಿಜಕ್ಕೂ ಜೈಲು ಊಟದಲ್ಲಿ ಯಾವ ಊಟವನ್ನು VIP ಸೆಲ್ನಲ್ಲಿರುವವರಿಗೆ ನೀಡಲಾಗುತ್ತೆ? ಊಟ ಯಾವ ಪರ್ಟಿಕ್ಯುಲರ್ ನಾವು ಹೇಳೋಕ್ಕಾಗಲ್ಲ. ಮನೆ ಊಟ ಉದಾಹರಣೆಗೆ ವೆಜ್ ಇರ್ಬೋದು, ನಾನ್ ವೆಜಿಟೇರಿಯನ್ ಇರ್ಬೋದು. ಒಬ್ಬ ವ್ಯಕ್ತಿಗೆ ಆಗುವಷ್ಟೇ ಬಿಡಬೇಕಾಗುತ್ತೆ. ಅದು ನಾವು ಮನೆ ಊಟ ಅಂದ ತಕ್ಷಣ ಒಂದು 10 ಮಂದಿ 15 ಮಂದಿ ಕೊಡೋಂಗಿಲ್ಲ. ಒಬ್ಬ ವ್ಯಕ್ತಿಗೆ
ಒಂದು 2 ಹೊತ್ತಿಗೆ ಎಷ್ಟಾಗುತ್ತೋ ಅಷ್ಟು ಊಟ ಬಿಡೋಕ್ಕೆ ನಾವು ನೋಡಿ ಒಂದು ಇತಿಮಿತಿಯಲ್ಲೇ ಬಿಡ್ತೀವಿ. ಅವ್ರಿಗೆ ಕೆಡ್ದೆಲ್ಲ ಕೊಡೋಕ್ಕಾಗಲ್ಲ.